ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಹೋಗೋಣ ಸ್ಟ್ರೈಟ್ ಅವೇ ಚಿರಾಪುರ ಅಪ್ಡೇಟ್ಸ್ಗೆ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಆಗೋಣ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಅಪ್ಡೇಟ್, ಸೂಪರ್ ಫ್ರೆಶ್ ಅಪ್ಡೇಟ್. ನಮ್ಮ RCB ಇಂದ ಬರ್ತಾ ಇರೋದು. RCB ಯ CEO ಆಗಿರುವಂತ ರಾಜೇಶ್ ಮೆನನ್ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟು ವಿರಾಟ್ ಕೊಹ್ಲಿ ಬಗ್ಗೆ. ಒಂಥರ ಹಿಂಗೆ ಅಂದರೆ ಕಾಯಿನ್ ಇದ್ದಂಗೆ RCB ಮತ್ತೆ ವಿರಾಟ್ ಕೊಹ್ಲಿ ಕಾಯಿನ್ ಎರಡು ಎಂಡ್ ಇದ್ದಂಗೆ. ಒಂದೆಂಡು RCB ಆಯ್ತು ಅಂದ್ರೆ ಒಂಥರ RCB ಫ್ಯಾನ್ಸ್ಗಳು ತಗೊಳ್ಳಿ, ಅಂದ್ರೆ RCB ಫ್ಯಾನ್ಸ್ ಆಬ್ವಿಯಸ್ಲಿ ಬರ್ತಾರೆ. ಇನ್ನ ಒಂದೆರಡಲ್ಲಿ ವಿರಾಟ್ ಕೊಹ್ಲಿ ಇರ್ತಾರೆ. ಸೊ ವಿರಾಟ್ ಕೊಹ್ಲಿನೇ ನಮ್ಮ ಮೈನ್ ಥಿಂಗು. ಅಷ್ಟು ವರ್ಷ ಆಡಿದ್ರೆ ಅಂಡ್ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ ವಿರಾಟ್ ಕೊಹ್ಲಿ RCB ನ ಬೀಟ್ ಹೋಗ್ತಾರೆ ಅಂತ. ಅಂಡ್ ಹೋಗೋದು ಕೂಡ ಇಲ್ಲ. ಅಂಡ್ ಅವರು ಈ ಒಂದು ಆಟನ ಬಿಟ್ಬಿಟ್ಟು ಹೋದ್ರೂ ಕೂಡ, IPL ನ ಬಿಟ್ಬಿಟ್ಟು ಹೋದ್ರೂ ಕೂಡ ನಮಗೆ ಅನ್ನಿಸ್ತಾ ಇಲ್ಲ ಅವರು ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್ ಬೇರೆ ಟೀಮ್ನ ಸೇರ್ಕೊಂತಾರೆ. ಅಂದ್ರೆ ಸಪೋರ್ಟ್ ಸ್ಟಾಫ್ ಆಗೋ ಅಥವಾ ಕೋಚಿಂಗ್ ಸ್ಟಾಫ್ ಆಗೋ ಎಷ್ಟೇ ವರ್ಷ ಆದ್ರೂ ಬೇರೆ ಟೀಮ್ನ ಸೇರ್ಕೊಂತಾರೆ ಅಂದ್ರೆ ನನಗೆ ಖಂಡಿತ ಅನ್ನಿಸ್ತಿಲ್ಲ. ಯಾವಾಗಾದ್ರೂ ಕೂಡ ಅವರು RCB ಯ ಮನೆ ಮಗ, RCB ಜೊತೆಗೇನೆ ಇರ್ತಾರೆ. ಅಂಡ್ ನನಗೆ ಹೋಪ್ ಇದೆ ವಿರಾಟ್ ಕೊಹ್ಲಿ ಇನ್ನ ಕಮ್ಮಿ ಅಂತಂದ್ರು 4 ವರ್ಷ ಆರಾಮಾಗಿ ಸಲೀಸಾಗೆ IPL ನ ಆಡ್ತಾರೆ ಅಂತ. ಸೊ ಖಂಡಿತ ಇನ್ನು ಆಬ್ವಿಯಸ್ಲಿ 2027 ಅಂತೂ ಅವರು ODIs ಅಲ್ಲಿ ಆಡ್ತಾ ಇದ್ದಾರೆ ಅಂತಂದ್ರೆ ಇನ್ನೊಂದು ವರ್ಷ ಅಂತೂ ಪಕ್ಕಾ ಫಿಕ್ಸ್ ಅದಂತೂ. ಅದಾದ ನಂತರ 3 ರಿಂದ 4 ವರ್ಷ ಅಂತೂ ನನ್ನ ಪ್ರಕಾರ ಆಡ್ತಾರೆ. ಬರ್ದಿಟ್ಕೊಳ್ಳಿ ಮಗ, ವಿರಾಟ್ ಕೊಹ್ಲಿ ಖಂಡಿತ ಇನ್ನು 3-4 ವರ್ಷ ಅಂತೂ 100% ಶಾರ್ಟ್ ಆಗಿ ಆಡ್ತಾರೆ. ರಿಟೈರ್ಮೆಂಟ್ ಆದ ನಂತರ ಹೇಳ್ತಾ ಇರೋದು, ಯಾಕಂದ್ರೆ ಅವ್ರಿಗೆ ಎಕ್ಸಾಸ್ಟ್ ಅನ್ನಿಸ್ಬೇಕು, ನಾನು ಆಗ್ತಾ ಇಲ್ಲ ಆಡೋದಕ್ಕೆ ಅಂತ. ಸೊ ಅವ್ರಿಗೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಟೆಸ್ಟಿಗೆ ರಿಟೈರ್ಮೆಂಟ್ ಆಗಿಬಿಡಿದ್ರು. ಅಂಡ್ T20 ಇಂಟರ್ನ್ಯಾಷನಲ್ಸ್ಗೂ ಕೂಡ ಯಂಗ್ಸ್ಟರ್ಸ್ ಗಳಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ಅನ್ಸೋದಕ್ಕೋಸ್ಕರ ರಿಟೈರ್ಮೆಂಟ್ ಆಗಿಬಿಡಿದ್ದು. ಸೊ ಇಲ್ಲಿ ಯಂಗ್ಸ್ಟರ್ಸ್ ಗಳಿಗೆ ಆಪರ್ಚುನಿಟಿ ಕೊಡಬೇಕು ಅದು ಇದು ಅನ್ನೋ ತರ ಎಲ್ಲ ಏನು ಬರೋದಿಲ್ಲ. ಸೊ ಖಂಡಿತ ನನ್ನ ಪ್ರಕಾರ ಒಂದು 40 ಮೇಲೆ 42 ಏಜ್ವರೆಗೂ ಕೂಡ ಆಡುವಂತ ಚಾನ್ಸ್ ಇದೆ ವಿರಾಟ್ ಕೊಹ್ಲಿ ಅವರು IPL ನ. ಸೊ ಹೋಗೋಣ 7ನೇ ಅಪ್ಡೇಟ್ಗೆ. ಸುನಿಲ್ ಗವಾಸ್ಕರ್ ಅವರು ಇಶಾನ್ ಕಿಶಾನ್ ಬಗ್ಗೆ ಮಾತಾಡಿದ್ರೆ, ಐ ಥಿಂಕ್ ಇಶಾನ್ ಕಿಶಾನ್ ಹ್ಯಾಸ್ ಆಲ್ರೆಡಿ ಗೋಟ್ ಹಿಸ್ ಸೆಕೆಂಡ್ ಸೌತ್ ಆಫ್ರಿಕಾ ವಿಸಾ ಅಂತ ಹೇಳಿದ್ದಾರೆ. ಅಂದ್ರೆ 2027 ವರ್ಲ್ಡ್ ಕಪ್ ನ ಶಾರ್ಟ್ ಆಗಿ ಆಡ್ತಾರೆ ಇವರು. ಪಕ್ಕ ಇವ್ರಿಗೆ ಖಚಿತ ಇದು. ಆ ಒಂದು ಸ್ಲಾಟ್ ಏನಿದೆ, ಆ ಒಂದು 4th ಅಥವಾ 5th ಸ್ಲಾಟ್ ಇವ್ರಿಗೆ ಪಕ್ಕ ಖಚಿತ ಅದು ಅನ್ನೋ ತರ ಇವರು ಹೇಳ್ತಾ ಇದ್ದಾರೆ. ಸೊ ಹೌದು ಗುರು, ಯಾಕಂದ್ರೆ ಆ ತರ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಗುರು. ರೀಸೆಂಟ್ ಆಗಿ ನೋಡಿ ಯಾವ ತರ ಡೆವಲಪ್ ಆಗಿದ್ರೆ ಇಶಾನ್ ಕಿಶಾನ್ ಅಂತ. IPL ಕೂಡ ಸಖತ್ತಾಗಾಯ್ತು, 500+ ರನ್ಸ್ ಬಂತು, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಸಯಾದ್ ಮುಷ್ತಾಕ್ ಅಲ್ಲಿಂದ ಅವ್ರದ್ದು ಸ್ಟಾರ್ಟ್ ಆಗಿದ್ದು ಜರ್ನಿ. ಅಂದ್ರೆ ಸೆಕೆಂಡ್ ಆಫ್ ಅಂತ ಏನ್ ಹೇಳ್ತಾರೆ, ಸೆಕೆಂಡ್ ಆಫ್ ಅಂತ ಅನ್ನೋದಕ್ಕಿಂತ ಸೆಕೆಂಡ್ ಚಾನ್ಸ್. ಲೈಫ್ ಸೆಕೆಂಡ್ ಚಾನ್ಸ್ ಯಾರಿಗೂ ಕೊಡೋದಿಲ್ಲ. ಅಂಡ್ ಕೆಲವೊಂದು ಟೈಮು ಸಿಕ್ಬಿಡುತ್ತೆ ಸೆಕೆಂಡ್ ಚಾನ್ಸ್, ಅದನ್ನ ಎಲ್ಲರೂ ಯೂಟಿಲೈಸ್ ಮಾಡ್ಕೊಳ್ಳೋದಿಲ್ಲ. ನೋಡಿ ಕರುಣ ಯಾರಿಗೂ ಸೆಕೆಂಡ್ ಚಾನ್ಸ್ ಸಿಕ್ಕಿತ್ತು, ಅವ್ರದ್ದು ಯೂಟಿಲೈಸ್ ಮಾಡ್ಕೊಳ್ಳಿಲ್ಲ. ಸೊ ಹೌದು, ಇನ್ನ ಹೆಂಗಾಗೇನೆ ಇದ್ದಾರೆ ಇಶಾನ್ ಕಿಶನ್ ಅವರು. ಬಟ್ ಇಂಡಿಯನ್ ಟೀಮ್ ಇಂದ ಕಿತ್ತು ಒಗ್ದು ಬಿಟ್ಟಿದ್ರು, 2 ವರ್ಷ ಆಗಿತ್ತು ಅವ್ರು ಆಡ್ಬಿಟ್ಟು. ಸೊ ಮತ್ತೆ ಸೆಕೆಂಡ್ ಚಾನ್ಸ್ ಸಿಕ್ಕಿದಾಗ ಯಾವ ತರ ಅದನ್ನ ಯೂಸ್ ಮಾಡ್ಕೋಬೇಕು, ಅದನ್ನ ಗ್ರಾಬ್ ಮಾಡ್ಕೊಬೇಕು ಅನ್ನೋದು ಇವ್ರು ನೋಡ್ಬಿಟ್ಟು ಕಲ್ತ್ಕೋಬೇಕು. ಅದೆಲ್ಲರೂ ಗ್ರಾಬ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ಇವ್ರು ಗ್ರಾಬ್ ಮಾಡ್ಕೊಂಡಿದ್ದಾರೆ. ಅಪ್ಡೇಟ್ ನಂಬರ್ 4, ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಿದ್ದಾರೆ ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು. With someone like Virat Kohli, I believe you should let him decide his own future. Much like Sachin Tendulkar did, Virat is a great player. He knows what to do and what not to do. What I admire most about him is the commitment towards the game and the fact that he's a big match player. He's a big team player ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಬಿಟ್ಬಿಡ್ಬೇಕು, ಅವ್ರು ಏನು ಮಾಡಬೇಕು ಅಂತ ಇದ್ದಾರೋ ಅವ್ರಿಗೆ ಬಿಟ್ಬಿಡ್ಬೇಕು. ಅವ್ರು ಯಾವಾಗ ರಿಟೈರ್ಮೆಂಟ್ ಅನೌನ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ಸಚಿನ್ ತೆಂಡೂಲ್ಕರ್ ಯಾವ ಥರ ಮಾಡಿದ್ರು, ಸಚಿನ್ ತೆಂಡೂಲ್ಕರ್ ಹೌದು ವರ್ಲ್ಡ್ ಕಪ್ ಆದ್ರೂ ಕೂಡ ರಿಟೈರ್ಮೆಂಟ್ ಕೊಟ್ಟಿರಲಿಲ್ಲ ಅವರು. ಅದಾದ ನಂತರ ಸ್ವಲ್ಪ ತಿಂಗಳುಗಳಾದ್ಮೇಲೆ ರಿಟೈರ್ಮೆಂಟ್ ಆಗಿ ಕೊಟ್ಟಿದ್ದು. ಸೊ ಅವ್ರಿಗೆ ಬಿಟ್ಬಿಡ್ಬೇಕು, ನೀವು ಈಗಲೇ ರಿಟೈರ್ ಆಗಬೇಕು, ಆಗಲೇ ರಿಟೈರ್ ಆಗಬೇಕು, ಹಂಗೆ ಆಗಬೇಕು, ಹಿಂಗೆ ಆಗಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಇವ್ರಿಗೆಲ್ಲ ಹೇಳ್ಕೊಂಡು ಕೊಡುವಂಥದ್ದು ಏನಿಲ್ಲ. 37-38 ವರ್ಷ ಆಗಿದೆ, ಇಷ್ಟೊಂದು ವರ್ಷ ಎಕ್ಸ್ಪೀರಿಯನ್ಸ್, ಆಲ್ಮೋಸ್ಟ್ 15 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರು. ಸೊ ಅವ್ರಿಗೆಲ್ಲ ಡೈರೆಕ್ಷನ್ ಕೊಡುವಂಥದ್ದು, ಸೊ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳುವಂಥದ್ದೆಲ್ಲ ಇದೆಯಲ್ಲ. ಸೊ ಇದು ಮುಟ್ಟಾಳ್ತನ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ಹರ್ಷದೀಪ್ ಸಿಂಗ್ ಬಗ್ಗೆ ಮಾತಾಡಿದ್ರೆ ಮನೋಜ್ ತಿವಾರಿ ಅವರು. ಹೌದು, ನಿಜ ಅಂತಾನೂ ಕೂಡ ಅನ್ಸುತ್ತೆ. ಕೆಲವರು ವಿಚಾರದಲ್ಲಿ ಇದು ಖಂಡಿತ ಇದು ಅಪ್ಲಿಕಬಲ್ ಅಂತಾನೆ ಅನ್ಕೊಳ್ಳಿ. ರೋಹಿತ್ ಶರ್ಮಾ ಅವರ ವಿಚಾರದಲ್ಲಿ, ಹರ್ಷದೀಪ್ ಸಿಂಗ್ ಅವರ ವಿಚಾರದಲ್ಲಿ, ಜಸ್ಪ್ರೀತ್ ಬುಮ್ರಾ ಅವರ ವಿಚಾರದಲ್ಲಿ ಖಂಡಿತ ಇದು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಟ್ ಇವರು ಹರ್ಷದೀಪ್ ಸಿಂಗ್ ಬಗ್ಗೆ ಹೇಳಿದ್ರೆ, as soon as Harshdeep Singh switches to the Indian team jersey from IPL, is a different player. We have seen that in T20s he has a better number of strikes in the first over than Jasprit Bumrah ಅಂತ ಹೇಳಿದ್ರೆ. It's good to see him leading the attack and picking wickets for his country ಅಂತ. ಹೌದು ಗುರು, ಒಂಥರ ನೋಡ್ತಾ ಹೋದ್ರೆ ಹೆಂಗ ಅನ್ಸುತ್ತೆ ಗೊತ್ತಾ. ಹರ್ಷದೀಪ್ ಸಿಂಗ್ ಆಗಿರ್ಲಿ, ಬುಮ್ರಾ ಆಗಿರ್ಲಿ, ರೋಹಿತ್ ಶರ್ಮಾ ಆಗಿರ್ಲಿ, ಇಂಡಿಯನ್ ಟೀಮ್ ಅಲ್ಲಿ ಆಡ್ಬೇಕಾದ್ರೆ ಡಿಫ್ರೆಂಟ್ ಆಗಿ ಆಡ್ತಾರೆ, IPL ಆಡ್ಬೇಕಾದ್ರೆ ಡಿಫ್ರೆಂಟ್ ಆಗಿ ಆಡ್ತಾರೆ. ರೋಹಿತ್ ಶರ್ಮಾ ನೋಡಿ IPL ಅಲ್ಲಿ ಯಾವತ್ತೂ ಕೂಡ ಆರೆಂಜ್ ಕ್ಯಾಪ್ ನಾಗ ಗೆದ್ದಿಲ್ಲ. ಈ ಕಡೆ ಬುಮ್ರಾನು ಕೂಡ ಯಾವತ್ತೂ ಕೂಡ ಪರ್ಪಲ್ ಕ್ಯಾಪ್ ನಾಗ ಗೆದ್ದಿಲ್ಲ. ಬಟ್ ಆದ್ರೂ ಕೂಡ ಇಂಡಿಯನ್ ಟೀಮ್ ಅಂತ ಬಂದಾಗ ಖಂಡಿತ ಕೊಟ್ಟೆ ಕೊಡ್ತಾರೆ. ಅವ್ರು ಒಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ಲೇಯರ್ಸ್ ಆಗೋಗ್ಬಿಡ್ತಾರೆ ಇಂಡಿಯನ್ ಟೀಮ್ ಜರ್ಸಿನ ಹಾಕೊಂತ ಇದ್ದಂಗೆ. ಹರ್ಷದೀಪ್ ಸಿಂಗ್ ಕೂಡ ಅಷ್ಟೇ
IPL ಅಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಈ ಸೀಸನ್. ನೋಡಿ ಯಾವ ಥರ ಇಂಪ್ಯಾಕ್ಟ್ ಮಾಡಿದ್ರೆ, ಸಖತ್ತಾಗಿ ಇಂಪ್ಯಾಕ್ಟ್. ಇಂಡಿಯನ್ ಜರ್ಸಿ ಹಾಕೊಂಡಾಗೆಲ್ಲ ಸಖತ್ತಾಗಿ ಇಂಪ್ಯಾಕ್ಟ್ ಮಾಡ್ತಾರೆ, ಕೆಲವ್ರಿಗೆ ಹಂಗೇನೆ ಅದೊಂಥರ ಬಂದ್ಬಿಡುತ್ತೆ. ಅಪ್ಡೇಟ್ ನಂಬರ್ 6, ಹರ್ಷಿತ್ ರಾಣಾ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ಹರ್ಷಿತ್ ರಾಣಾ ಅವರು 3rd ODIಗೆ ಇವಾಗ ಆಡ್ ಆನ್ ಆಗಿದ್ದಾರೆ ಸ್ಕ್ವಾಡ್ಗೆ ಅಂತ ಅಪ್ಡೇಟ್ ಇದೆ ಮಗ. ಗುರ್ನೂರ್ ಬ್ರಾರ್ನು ಆಡಿಸಿದ್ರು, ಪ್ರಿನ್ಸ್ ಯಾದವ್ನು ಆಡಿಸಿದ್ರು, ಈ ಕಡೆಯಿಂದ ಡೆಬ್ಯೂ ಮೇಲೆ ಡೆಬ್ಯೂ ಮಾಡಿಸ್ತಾನೆ ಇದ್ದಾರೆ. ಸೊ ಇವ್ರನ್ನೂ ಕೂಡ ಮತ್ತೆ ಡೆಬ್ಯೂ ಆಲ್ರೆಡಿ ಆಗಿದೆ. ಸೊ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡ್ತಾರಂತ ಹರ್ಷಿತ್ ರಾಣಾನ ಕರೆಸ್ತಾರೆ ಅಂದ್ರೆ ಒಬ್ವಿಯಸ್ಲಿ ಸ್ಕ್ವಾಡಲ್ಲಂತೂ ಬಂದಿದ್ದಾರೆ. ಸೊ ಅವ್ರನ್ನ ಆಡಿಸ್ತಾರ ಅಥವಾ ಏನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಇನ್ನು ಪ್ರಸಿದ್ಧ ಕೃಷ್ಣ ಅವರೆಲ್ಲ ವೈಟಿಂಗ್ ಅಲ್ಲೇನೆ ಇದ್ದಾರೆ ಹಿಂದೆಗಡೆ ಕೂತ್ಕೊಂಡು. ಸೊ ಪ್ರಿನ್ಸ್ ಯಾದವ್ ಲಾಸ್ಟ್ ಮ್ಯಾಚ್ ಮಸಾಗಿ ಪರ್ಫಾರ್ಮ್ ಮಾಡಿದ್ರೆ, ಗುರ್ನೂರ್ ಬ್ರಾರ್ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಒಂದು ರನ್ ಕೊಡ್ತಾರ ಅಥವಾ ಮಧ್ಯದಲ್ಲಿ ಕೂರಿಸ್ಬಿಟ್ಟು ಅಷ್ಟು ಬೇಗ ಕೂರಿಸಲ್ಲ ಲಾಸ್ಟ್ ಮ್ಯಾಚು, ಅದೇ ತರ ಕೂರಿಸ್ಬಿಟ್ಟು ಇವ್ರಿಗೆ ಏನೋ ಅವಕಾಶ ಕೊಡ್ತಾರ ಅಂತ ಕಾದು ನೋಡಬೇಕು ಮಗ. ಅಪ್ಡೇಟ್ ನಂಬರ್ 7, ರವಿಚಂದ್ರನ್ ಅಶ್ವಿನ್ ನೋಡಿ ರೊಚ್ಕೆದ್ಬಿಟ್ಟು ಸುನಿಲ್ ಗವಾಸ್ಕರ್ ಅವರು ಒಂದು ಸೈಡ್ ಬಿಟ್ಟು ಕೊಟ್ರು, ವೀಸಾ ರೆಡಿ ಆಗೋಗ್ಬಿಟ್ಟೈತೆ, ಇಶಾನ್ ಕಿಶನ್ ಪಕ್ಕ ಸೌತ್ ಆಫ್ರಿಕಾ ವೀಸಾ ರೆಡಿ ಆಗೋಗ್ಬಿಟ್ಟೈತೆ, ಕಳಿಸ್ಬಿಡ್ಬೇಕು ಅಷ್ಟೇ ಅಲ್ಲಿ ಹಂಗೆ ಅಂತ ವರ್ಲ್ಡ್ ಕಪ್ಪಿಗೆ ಅಂತ ಅವ್ರು ಹೇಳ್ತಾ ಇದ್ದಂಗೆ ಈ ಕಡೆಯಿಂದ ರವಿ ಅಶ್ವಿನ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ, ಇಫ್ ಯು ಆರ್ ರಿಯಲಿಸ್ಟಿಕ್ ಅಬೌಟ್ ಇಟ್ ಟು ಪ್ರಿಂಟ್ ಇಶಾನ್ ಕಿಶನ್ ಬೋರ್ಡಿಂಗ್ ಪಾಸ್ ಟು ಸೌತ್ ಆಫ್ರಿಕಾ ಫಾರ್ ದ ವರ್ಲ್ಡ್ ಕಪ್ ಆನ್ ದ ಬ್ಯಾಕ್ ಆಫ್ ಸ್ಮ್ಯಾಶಿಂಗ್ ಅಫ್ಘಾನಿಸ್ತಾನ್ ವೆಲ್ ಬೀಟ್ ರಾಂಗ್ ಅಂತ ಹೇಳಿದ್ರೆ, ಅಂದ್ರೆ ಇವ್ರು ಹೇಳ್ತಿರೋದೇನು ಅಂತಂದ್ರೆ, ಜಸ್ಟ್ ಅಫ್ಘಾನಿಸ್ತಾನ್ ಹೊಡೆದ್ಬಿಟ್ರು ಅನ್ನೋ ಮಾತ್ರಕ್ಕೆ ನೀವು ಬೋರ್ಡಿಂಗ್ ಪಾಸ್ನ ಪ್ರಿಂಟ್ ಮಾಡ್ಬಿಡ್ತೀರಾ ಅಂತ ಅಂದ್ರೆ, ವೀಸಾ ಕೊಟ್ಬಿಡ್ತೀರಾ ಅಂತ ಅಂದ್ರೆ, ಏರಿಸ್ಬಿಡ್ತೀರಾ ಅಂತಂದ್ರೆ, ಇಶಾನ್ ಕಿಶನ್ ಅಟ್ಟಕ್ಕೆ ಏರಿಸ್ಬಿಡ್ತೀರಾ ಅಂತಂದ್ರೆ ಅದು ತಪ್ಪು. ಟಾಪ್ ಕ್ವಾಲಿಟಿ ಟೀಮ್ ಮೇಲೆ ಪರ್ಫಾರ್ಮ್ ಮಾಡಬೇಕು, ಅವಾಗ್ಲೇನೆ. ಅಂದ್ರೆ ಡಬಾ ಟೀಮು ಅಫ್ಘಾನಿಸ್ತಾನ್ ಅಂತಲ್ಲ, ಹೌದು ಒಂದು ರೇಂಜಿಗೆ ಅಂಡರ್ಡಾಗ್ಸ್ ಇಂಡಿಯಾ ಅಂತ ಬಂದಾಗ ಒಂದು ಮ್ಯಾಚ್ನು ಕೂಡ ಗೆದ್ದಿಲ್ಲ. ಅವ್ರ ಇತಿಹಾಸ ತೆಗೆದು ನೋಡ್ತು ಅಂದಾಗ ODIs ಆಗಿರಲಿ, T20s ಆಗಿರಲಿ, ಟೆಸ್ಟ್ ಆಗಿರಲಿ, ಅವ್ರ ಒಂದು ಮ್ಯಾಚ್ ಗೆದ್ದವ್ರಲ್ಲ ನಮ್ಮ ಮೇಲೆ. ಸೊ ಆದ್ರಿಂದ ಖಂಡಿತ ಅವ್ರಿಗೆ ಆ ಥರ ಫೀಲ್ ಆಗಿರ್ಬೋದು, ಅಫ್ಘಾನಿಸ್ತಾನ್ ಮೇಲೆ ಹೊಡೆಯೋದೆಲ್ಲ ಆಟನಾಗರು ಬೇರೆಯವ್ರ ಮೇಲೆ ಹೊಡಿಬೇಕು ಅಂತ. ಬಟ್ ಸ್ಟಾಟ್ಸ್ ನೋಡಿ ಅವ್ರದ್ದು ಯಾವ ಥರ ಡೆವಲಪ್ ಆಗಿದೆ ಅಂತ. ರೀಸೆಂಟಾಗಿ 1-1.5 ವರ್ಷದಿಂದ ಅವ್ರು ಯಾವ ಥರ ಡೆವಲಪ್ ಆಗಿದ್ರು ಇಶಾನ್ ಕಿಶನ್ ಅಂತ ಅಂದ್ರೆ, ಎಲ್ಲೇ ಆಡ್ಸರು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. IPL ಅಲ್ಲಿ ಡಬ್ಬಾ ಥರ ಪರ್ಫಾರ್ಮ್ ಮಾಡ್ತಾ ಇದ್ರು ಈ ಹಿಂದೆ ಮುಂಬೈಲಿದ್ದಾಗ, ಜೊತೆಗೆ SRHಗೆ ಲಾಸ್ಟ್ ಸೀಸನ್ ಆಡಿದಾಗ ಸಖತ್ತಾಗಿ ಪರ್ಫಾರ್ಮ್ ಮಾಡಿಲ್ಲ ಅವರು. ಬಟ್ ಈ ಸೀಸನ್ ಏನು ಪರ್ಫಾರ್ಮ್ ಮಾಡಿದ್ರೆ, ಸೈಯದ್ ಮುಷ್ತಾಕ್ ಅಲಿ ಆಗಿರಲಿ, ಡೊಮ್ಯಾಸ್ಟಿಕ್ ಅಲ್ಲಿ ಆಗಿರಲಿ, ಜೊತೆಗೆ ಇಂಡಿಯನ್ ಟೀಮ್ ಅಲ್ಲಿ ಆಡಿದಾಗೆಲ್ಲ ಯಾವ ತರ ಪರ್ಫಾರ್ಮ್ ಮಾಡಿದ್ರೆ, ಸೊ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನೋದಿದೆ. ಸೊ ಆದ್ರಿಂದ ಖಂಡಿತ ಅವ್ರಿಗೆ ಬೋರ್ಡಿಂಗ್ ಪಾಸ್ನ ಕೊಡ್ಬೋದು. ಇಲ್ಲಿ ನೋಡ್ರೆ ಎಳಿತಾ ಇದಾರೆ ರವಿ ಅಶ್ವಿನ್, ಹಂಗೆಲ್ಲ ಆಗಲ್ಲ, ಇಂಗ್ಲೆಂಡ್ ಮೇಲೆ ಪರ್ಫಾರ್ಮ್ ಮಾಡ್ಲಿ, ಆಮೇಲೆ ಬೇಕಾದ್ರೆ ಏರ್ಸಿವಂತ ನೀವು ಅಂತ. ಅಪ್ಡೇಟ್ ನಂಬರ್ 8, ಶ್ರೇಯಾಂಕ್ ಪಾಟೀಲ್ has been ruled out from World Cup 2027. ಹೌದು ಮಗ, ಇವಾಗ ಪ್ರೇಮ ರಾವತ್ ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ಆಡ್ ಆನ್ ಮಾಡಿದರೆ. ಅವ್ರಿಗಾದಂಥ ಆಂಕಲ್ ಇಂಜುರಿ ಏನಿದೆ, ನೆದರ್ಲ್ಯಾಂಡ್ಸ್ ಮೇಲೆ ಮ್ಯಾಚ್ ಇತ್ತು, ಅದು 1 ಸೈಡ್ ಮ್ಯಾಚ್ ಆಗಿತ್ತು. ಸೊ ಈ 1 ಸೈಡ್ ಮ್ಯಾಚ್ ಅಲ್ಲಿ ಪಲ್ಟಿ ಹೊಡೆದು ಬಿದ್ದು ಕಾಲ್ ಮುರ್ಕೊಂಡಿದ್ದಾರೆ ನಮ್ಮ ಶ್ರೇಯಾಂಕ್ ಪುಟಿಯವರು. ಸೊ ಅದಕ್ಕೋಸ್ಕರ ತರ ಫೀಲ್ಸ್ ಬ್ಯಾಡ್, ಸಿಕ್ಕಾಪಟ್ಟೆ ಸ್ಯಾಡ್ ಗುರು. ಏನಾರು ಅದೇ ಒಬ್ರಿಗೆ ಇಂಜುರಿ ಆಗಿತ್ತು ಗುರು, ಓಪನರ್ಗೆ ಯಾರಿಗೋ ಇಂಜುರಿ ಆಗಿತ್ತು, ಓಪನರ್ಗೋ ಮಿಡ್ ಆರ್ಡರ್ಲಿ ಆಡೋವಂಥವ್ರಿಗೂ ODI ವರ್ಲ್ಡ್ ಕಪ್ಪಲ್ಲಿ. ಸೊ ಅವರು ಕೂಡ ಮೆಡಲ್ನ ಕರೆಸ್ಬಿಟ್ಟು ಕೊಟ್ಟರು. ಸೊ ಇವರು ಕೂಡ ಮೆಡಲ್ನ ಕರೆಸ್ಬಿಟ್ಟು ಕೊಡಬೇಕು ಇನ್ ಕೇಸ್ ಏನಾದ್ರು ವರ್ಲ್ಡ್ ಕಪ್ನ ನಾವು ಗೆದ್ವಿ ಅಂತ ಅಂದರೆ. ಸೊ 2ನೇ ಮ್ಯಾಚಲ್ಲಿ ಇಂಜುರಿ, ಅಯ್ಯೋ ಪಾಪ ಅಂತ ಅನ್ಸುತ್ತೆ ಮಗ. 11 ಫಿಟಿನ್ ಆಗುವಂಥ ಪ್ಲೇಯರ್, ಎಲ್ಲ ಮ್ಯಾಚು ಲೆವೆಲ್ ಆಡುವಂಥ ಪ್ಲೇಯರ್ ಇವರು. ಅಪ್ಡೇಟ್ ನಂಬರ್ 8, ವಿರಾಟ್ ಕೊಹ್ಲಿ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇರೋದೇನು ಅಂತ ಅಂದ್ರೆ, ವಿರಾಟ್ ಕೊಹ್ಲಿ ಅವರು ಫಿಟ್ ಇದಾರಂತೆ ODI ಸ್ಕ್ವಾಡಿಗೆ ಫಿಟಿನ್ ಆಗೋದಿಕ್ಕೆ. ಆ ಸ್ಕ್ವಾಡು ಅನೌನ್ಸ್ ಆಗುತ್ತಂತೆ ಇನ್ನು 3-4 ದಿನದಲ್ಲಿ. ಸೊ ಈ ವೀಕೆ ಅನೌನ್ಸ್ ಆಗುತ್ತೆ ಅಂತ ಮುಂಚೆ ಅಪ್ಡೇಟ್ ಬಂದಿತ್ತು. ಸೊ ಇನ್ನು 3-4 ದಿನದಲ್ಲಿ ಈ ಒಂದು ODI ಸ್ಕ್ವಾಡ್ ಅಗೇನ್ಸ್ಟ್ ಇಂಗ್ಲೆಂಡ್ ಅನೌನ್ಸ್ ಆಗುತ್ತೆ ಅಂತ. ಸೊ ಇನ್ನೇನು ಮೈನ್ ಇವಾಗ ಇದೆಯಲ್ಲ, ಸೊ ಆ ಸ್ಕ್ವಾಡ್ನ ಕಳಿಸೋದು ನನಗೇನೋ ಡೌಟು. ಅಂದರೆ ಬೌಲರ್ಸ್ಗಳು ಅವರು ಅಲ್ಲಿ ಒಂದು ಸ್ವಲ್ಪ ಹಂಗೆ ಹಾಕೊಂಡಿದ್ದಾರೆ. ಸೊ ಇಲ್ಲಿ ಕಮ್ ಬ್ಯಾಕ್ ಮಾಡುವಂಥ ಚಾನ್ಸ್ ಇರುತ್ತೆ, ಬುಮ್ರಾ ಅವ್ರು ಕಮ್ ಬ್ಯಾಕ್ ಮಾಡುವಂಥ ಚಾನ್ಸಸ್, ಸಿರಾಜ್ ಅಣ್ಣ ಕಮ್ ಬ್ಯಾಕ್ ಮಾಡುವಂಥ ಚಾನ್ಸಸ್, ಇವರೆಲ್ಲ ಮೈನ್ ಪ್ಲೇಯರ್ಸ್ಗಳ ಕಮ್ ಬ್ಯಾಕ್ ಮಾಡುವಂಥ ಚಾನ್ಸ್. ಯಾಕಂದ್ರೆ ಇಂಗ್ಲೆಂಡ್ ಅಗೇನ್ಸ್ಟ್ ಆಡ್ತಾ ಇರೋದು. ಸೊ ಇದೊಂದು ಟ್ರಯಲ್ ಸೀರೀಸ್ ಆಗಿತ್ತು ಇಂಡಿಯಾಗೆ, ಅಂದ್ರೆ ಹೊಸಬ್ರನ್ನ ಕರ್ಕೊಂಡ್ಬಿಟ್ಟು ಟ್ರಯಲ್ ಮಾಡ್ಸೋಣ ಹತ್ರ ಆಗಿತ್ತು ಈ ಒಂದು ಅಫ್ಘಾನಿಸ್ತಾನ್ ಸೀರೀಸ್. ಸೊ ನೋಡೋಣ ಈ ಒಂದು ಸ್ಕ್ವಾಡ್ ಅಲ್ಲಿ ಯಾರು ಪ್ರೆಸೆಂಟ್ ಇರ್ತಾರೆ ಅಂತ. ಅಪ್ಡೇಟ್ ಮುಂದೆ ವಿರಾಟ್ ಕೊಹ್ಲಿ ಅವರು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದೇನು ಅಂತಂದ್ರೆ, ಇದು ಹಿಂದೆನೂ ಕೂಡ ಹೇಳಿದ್ರೆ, ನಾನು ವೆಜಿಟೇರಿಯನ್ ಆಗೋಗ್ಬಿಟ್ಟಿದ್ದೀನಿ, ಸ್ವಲ್ಪ ವೆರಿ ಫ್ಯೂ ಇಯರ್ಸ್ ನಾನು ವೆಜಿಟೇರಿಯನ್ ಆಗೋಗ್ಬಿಟ್ಟಿದ್ದೀನಿ. ಮುಂಚೆ ನಾನ್ ವೆಜಿಟೇರಿಯನ್ ಆಗಿದೆ ನಾನು, ಇವಾಗ ವೆಜಿಟೇರಿಯನ್ ಕನ್ವರ್ಟ್ ಆಗಿದ್ದೀನಿ ಜಸ್ಟ್ ಬಿಕಾಸ್ ಆಫ್ ಹೌದು ಹೆಲ್ತ್ ವಿಚಾರ, ಜೊತೆಗೆ ಅನುಷ್ಕಾ ಶರ್ಮಾ ಅವರ ವಿಚಾರನೂ ಕೂಡ. ಸೊ ಅವರಿಗೆ ಪ್ರಾಣಿ ಹಿಂಸೆ ಮಾಡೋದು ಅದು ಇದು ಎಲ್ಲ ಇಷ್ಟ ಆಗೋದಿಲ್ವಂತೆ, ಅದಕ್ಕೋಸ್ಕರ ಇವರು ಟ್ರಾನ್ಸ್ಫಾರ್ಮ್ ಆಗಿದ್ರಂತೆ. ಸೊ ಒಬ್ಬ ಮನುಷ್ಯ ಒಂದು ಹುಡುಗಿಗೋಸ್ಕರ ಎಷ್ಟು ಮಟ್ಟಿಗೆ ಚೇಂಜ್ ಆಗ್ತಾನೆ ಅಂತ ಇದು ತೋರಿಸ್ತಾ ಇದೆ. ಬರೀ ಇವ್ರು ಮಾತ್ರ ಚೇಂಜ್ ಆಗಿದ್ರಲ್ಲ ಅಂತಲ್ಲ, ಅವರು ಕೂಡ ಚೇಂಜ್ ಆಗಿದ್ರು, ಸಾಕಷ್ಟು ಚೇಂಜ್ ಆಗಿದ್ರೆ ವಿರಾಟ್ ಕೊಹ್ಲಿ ಅವ್ರಿಗೋಸ್ಕರ. ಸೊ ಇದೇ ಅಲ್ವಾ ಬಂದ ಅಂತ ಅಂದ್ರೆ, ಗುರು ನೀನು ಸುಮ್ಮನೆ ಕ್ರಿಕೆಟ್ ಬಗ್ಗೆ ಹೇಳೋರು, ನೀನು ರಿಲೇಷನ್ಶಿಪ್ ಬಗ್ಗೆ ಎಲ್ಲ ಹೇಳ್ಬೇಡ ನೀನು ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿದ್ದು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅನ್ನೋದ್ರೆ ಲೈಕ್ ಮಾಡಿ ಗಾಯ್ಸ್.